ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ನಿನ್ನ ಸ್ವರೂಪ ನಿನ್ನ ಆತ್ಮವನ್ನ ತಿಳಿಯೋದೇ ನಿಜವಾದ ಧರ್ಮ. अपने अपने धर्म में सब दृढ़ है सब काव ನಿಜ ಧರ್ಮ ಜೋ ಆಪನ ಗಹೋ ಸಹಜೇ ಭಯೋ ನಿಹಾಲ್. ಯಾವ ವ್ಯಕ್ತಿ ಧರ್ಮದ ಆಚರಣೆ ಮಾಡ್ತಾನೋ ಆತನಿಗೂ ಸುಖ ಆಗಬೇಕು, ಬೇರೆಯವ್ರಿಗೂ ಸುಖ ಆಗಬೇಕು. ಧರ್ಮದ ಹೆಸರಿನಲ್ಲಿ ಹಿಂಸಾಚಾರಗಳು ನಡೀತಾ ಇದೆ. ಸಕಲ ಕಲಾವಲ್ಲಭರು ಚಾನಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ಕಬೀರ್ ಸಾಹೇಬರ ಸಿದ್ಧಾಂತಗಳು ಇಂದಿನ ಯುವಕರಿಗೆ ಪ್ರಯೋಜನವೇ? ಅವಶ್ಯಕವಾಗಿ ಪ್ರಯೋಜನ. ವರ್ತಮಾನದಲ್ಲಿ ಧರ್ಮದ ಹೆಸರಿನಲ್ಲಿ ಹಿಂಸಾಚಾರಗಳು ನಡೀತಾ ಇದೆ. ಧರ್ಮ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಧರ್ಮ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಧರ್ಮ ಅಂತ ಅಂದರೆ ಯಾವ ವ್ಯಕ್ತಿ ಧರ್ಮದ ಆಚರಣೆ ಮಾಡ್ತಾನೋ ಆತನಿಗೂ ಸುಖ ಆಗಬೇಕು, ಬೇರೆಯವ್ರಿಗೂ ಸುಖ ಆಗಬೇಕು. ಇದು ಧರ್ಮದ ಆಚರಣೆ. ಮತ್ತು ಈಗೆಲ್ಲ ಮಾಡ್ತಾ ಇರೋದು ಧರ್ಮ ಧರ್ಮ ಅಂತೇಳಿ ಅವೆಲ್ಲ ಸಂಪ್ರದಾಯಗಳು, ಮತಗಳು. ಅವೆಲ್ಲ ಸಂಪ್ರದಾಯಗಳು, ಮತಗಳು. ಧರ್ಮದ ವ್ಯಾಖ್ಯಾನ ಇಷ್ಟೇ, ನಮ್ಮ ಮನುಷ್ಯ ಏನನ್ನು ಆಚರಣೆಗೆ ಒಳಪಡಿಸಿಕೊಳ್ತಾನೋ ಆತನಿಗೆ ಸುಖ ಆಗಬೇಕು, ಅದರಿಂದ ಮತ್ತು ಬೇರೆಯವ್ರಿಗೂ ಸುಖ ಆಗಬೇಕು, ತೊಂದರೆ ಆಗಬಾರ್ದು. ಇದು ಧರ್ಮದ ವ್ಯಾಖ್ಯಾನ. ಕಬೀರ್ ಸಾಹೇಬರ ಒಂದು ಸಾಕಿನ ಈ ಸಮಯದಲ್ಲಿ ನಾನು ಪ್ರಸ್ತುತ ಪಡಿಸಲು ಇಚ್ಛೆಪಡ್ತೇನೆ. ಹೇಳ್ತಾರೆ ಒಂದು ಸಾಕಿನಲ್ಲಿ, ಸಾಕಿ ಅಂದರೆ ವಚನ, ಬೇರೆ ಇನ್ನೇನಿಲ್ಲ. ಹಿಂದಿನಲ್ಲಿ ಅದನ್ನು ಸಾಕಿ ಅಂತೇಳಿ, अपने अपने धर्म में सब दृढ़ है सब काव निज धर्म जो आपन गहो सहजे भयो निहाल. ನೋಡಿ, ಹಿಂದೆ ಎಲ್ಲ ಧರ್ಮ ಯಾವುದು ಅಂದರೆ ಅವರವರ ಕುಲ ಪದ್ಧತಿಯನ್ನು 4 ವರ್ಣಗಳಾಗಿ ವಿಂಗಡಿಸ್ಬಿಟ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣನ ಧರ್ಮ ಏನು ಅಂತಂದರೆ ವೇದಗಳನ್ನು ಓದೋದು, ಜ್ಞಾನವನ್ನು ಹಂಚೋದು ಇತ್ಯಾದಿ ಮಾಡುವಂಥದ್ದು, ಅದು ನನ್ನ ಧರ್ಮ. ಕ್ಷತ್ರಿಯನು ಪ್ರಜೆಗಳ ರಕ್ಷಣೆ ಮಾಡೋದು, ಪರಾಕ್ರಮ, ರಾಜ್ಯನ ವಿಸ್ತರಿಸೋದು ಅವನ ಧರ್ಮ ಅಂತೇಳಿ ಅವರು ಪಾಲನೆ ಮಾಡ್ಕೊಂಬಂದರು. ಇನ್ನು ವೈಶ್ಯರು ವ್ಯಾಪಾರ ಧರ್ಮ ಮಾಡ್ಕೊಂಬಂದರು. ಶೂದ್ರರು ಅವರು ಸೇವಾ ವೃತ್ತಿಗಳನ್ನು ಮಾಡ್ಕೊಂಬಂದರು. ನೋಡಿ, ಎಲ್ಲರೂ ಅವರವರ ಧರ್ಮದಲ್ಲಿದ್ದಾರೆ. ಅದನ್ನು ವರ್ಣ ಅಂತೇಳಿ ಆಮೇಲೆ ಬೇರ್ಪಡಿಸಿದ್ರು ಇಲ್ಲಿ. ಆಗ ಕಬೀರ್ ಸಾಹೇಬರ ಜೀವಿತಾವಧಿಯಲ್ಲಿ ನಡೀತಾ ಇದ್ದಂಥ ವಿಚಾರವನ್ನು ಅವರು ಹೇಳಿದ್ರು. ಮತ್ತು ಇಲ್ಲಿ ಹೇಳ್ತಾರೆ, ನಿಜ ಧರ್ಮ ಜೋ ಆಪನಗಹೋ. ನಿಜವಾದ ಧರ್ಮ ಯಾವುದು ಅಂದರೆ ನಿನ್ನ ಸ್ವರೂಪ ನಿನ್ನ ಆತ್ಮವನ್ನು ತಿಳಿಯೋದೇ ನಿಜವಾದ ಧರ್ಮ. ಯಾವಾಗ ಅದನ್ನು ತಿಳಿದು ಅದರಲ್ಲಿ ನಿಲ್ಲುತ್ತೀಯೋ ನಿನಗೆ ಎಲ್ಲ ರೀತಿಯ ಭಯಗಳು ಹೋಗ್ಬಿಡ್ತಾವಪ್ಪ. ಎಲ್ಲ ರೀತಿಯಲ್ಲಿ ಭಯಗಳು ಹೋಗಿಬಿಡ್ತವೆ. ಯಾಕೆ? ತನ್ನನ್ನು ತಾನು ತಿಳಿದ ಮೇಲೆ ಆ ಮನುಷ್ಯ ಮತ್ತೆ ಹುಟ್ಟುವುದಿಲ್ಲ. ಮತ್ತು ತನ್ನನ್ನು ತಾನು ತಿಳಿದ ಮೇಲೆ ಆತನಿಗೆ ಇದೆಲ್ಲ ಸಾಮಾನ್ಯ ಅನ್ನಿಸ್ಬಿಡುತ್ತೆ. ಶರೀರದ ಧರ್ಮ ಕಾಯಿಲೆ ಬರೋದು, ಸಮಾಜದ ಧರ್ಮ ನಿಂದೆ ದೂಷಣೆಗಳೆಲ್ಲ ಬರ್ತಾ ಇರ್ತವೆ. ಅದನ್ನೆಲ್ಲ ಅವನು ಸಮಾನವಾಗಿ ಸ್ವೀಕರಿಸ್ತಾನೆ. ಅದನ್ನು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ, ಸ್ಥಿತಪ್ರಜ್ಞನಂತೆ ಇರ್ತಾನವನು. ಹಾಗಾಗಿ ನಿಜವಾದ ಧರ್ಮ ಯಾವುದು ಅಂತ ಅಂದರೆ ಮನುಷ್ಯನಿಗೆ ತನ್ನನ್ನು ತಾನು ತಿಳಿಯೋದು, ತನ್ನ ಸ್ವರೂಪವನ್ನು ತಿಳಿಯೋದು, ಇದು ನಿಜವಾದ ಧರ್ಮ ಅಂತೇಳಿ ಕಬೀರ್ ಸಾಹೇಬರು ಪ್ರಸ್ತುತಪಡಿಸಿದ್ದಾರೆ. ಭಾಳ ನಿಜಕ್ಕೂ ಒಂದು ಪ್ರಶ್ನೆ ಇಲ್ಲಿತ್ತು. ಕಬೀರ್ ಸಾಹೇಬರ ಸಾಕಿಗಳ ಬಗ್ಗೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ನಾನು ಕೇಳೋದಕ್ಕೆ ಮುಂಚೆನೇ ತಾವು ಅದರ ಬಗ್ಗೆ ಸವಿಸ್ತಾರವಾಗಿ ಕೆಲವು ಸಾಕಿಗಳನ್ನು ಉದಾಹರಣೆ ಕೊಡೋದ್ರ ಮುಖಾಂತರ ಅದನ್ನು ನಮಗೆ ಮಾಹಿತಿಯನ್ನು
ನೀವು ಕೊಟ್ಟಿದ್ದೀರಾ. ಭಾಳ ಸಂತೋಷ ಆಯಿತು. ಇನ್ನೂ ಇದರ ಸಾಕಿಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಆಳವಾಗಿ ತಿಳ್ಕೊಳ್ಳತಕ್ಕಂಥ ಪ್ರಯತ್ನವನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಖಂಡಿತ ಮಾಡೋಣ. ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.